ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹೇಗಿದ್ದೀರಾ ಅನ್ನೋದನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಈಸಿ ಆಗಿರುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಸೇಲ್ಸ್ ಇರೋದಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ, ಪ್ರೆಷರ್ ಇರೋದಿಲ್ಲ. ಈಸಿಯಾಗಿ ಕೆಲಸನ ಮಾಡ್ತಾ ಹೋಗ್ಬೋದು. ಕಂಪ್ನಿ ಕೂಡ ಜೆನ್ಯೂನ್ ಹಾಗೆ ಫಾಸ್ಟ್ ಗ್ರೋಯಿಂಗ್ ಆಗಿದೆ. V5 ಗ್ಲೋಬಲ್ಸ್ ಅಥವಾ ಫಸ್ಟ್ ಪೇಜ್ ಗ್ಲೋಬಲ್ ಸರ್ವಿಸ್ ಅನ್ನೋ ಕಂಪ್ನಿಯವರಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನೀವೇನಾದ್ರು ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ನೀವು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸ್ಯಾಲ್ರಿ ಕೂಡ ನಿಮಗೆ 16,000 to 17,000 ಪರ್ ಮಂತ್ ಕೊಡ್ತಾರೆ, ಪ್ಲಸ್ ಬೋನಸ್ ಕೂಡ ಇರುತ್ತೆ. ನಿಮಗೆ ಇಲ್ಲಿ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ರೊಟೇಷ್ನಲ್ ಶಿಫ್ಟ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಜೊತೆಗೆ ಲೈಕ್ ನಿಮ್ಗೆ ಏನಿದ್ರು ಕೂಡ ನೀವು ಇಲ್ಲಿ ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೂ ಕೂಡ ಇವರು ಇಲ್ಲಿ ನಿಮಗೆ ಗೈಡ್ ಮಾಡ್ತಾರೆ, ಟ್ರೈನಿಂಗ್ನ ಕೊಡ್ತಾರೆ. ರೋಲ್ ಬಂದು ನಿಮಗೆ ಲೈಕ್ ಕೋಆರ್ಡಿನೇಟರ್ ಆಗಿ ವರ್ಕ್ನ ಮಾಡ್ತೀರಾ. ಚಾಟ್ ಅಥವಾ ಕಾಲಿಂಗ್ ವರ್ಕ್ ಇರುತ್ತೆ. ಹೇಗೆ ಅಂದರೆ ಅವರ ಪ್ರಾಡಕ್ಟ್ಸ್ ಅಥವಾ ಅವರ ಸರ್ವಿಸ್ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಬಂತು ಅಥವಾ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಅಂದರೆ ಕಸ್ಟಮರ್ಸ್ಗೆ ನಿಮಗೆ ಕನೆಕ್ಟ್ ಆಗ್ತಾರೆ. ಸೊ ಅವರು ಕೇಳಿರೋಂಥ ಕ್ವೆಶನ್ಸ್ ಅಥವಾ ಅವ್ರಿಗಿರೋಂಥ ಕ್ವೆರೀಸ್ಗೆ ನೀವು ಆನ್ಸರ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಏನು ಆನ್ಸರ್ ಮಾಡಬೇಕು ಅನ್ನೋದನ್ನ ಕಂಪ್ನಿಯವರೇ ನಿಮಗೆ ಹೇಳ್ತಾರೆ. ಜಸ್ಟ್ ಅವ್ರು ಹೇಳಿದಾಗೆ ನೀವು ಅವ್ರಿಗೆ ರೆಸ್ಪಾನ್ಸ್ ಮಾಡಿದರೆ ಮುಗಿಯುತ್ತೆ. ಯಾವುದೇ ರೀತಿ ಟಾರ್ಗೆಟ್ಸ್ ಇರೋದಿಲ್ಲ, ಸೇಲ್ಸ್ ಇರೋದಿಲ್ಲ. ಈಸಿಯಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಯಾವುದೇ ರೀತಿ ಪ್ರೆಷರ್ ಕೂಡ ಅವ್ರು ನಿಮಗೆ ಕೊಡೋದಿಲ್ಲ. ಸೊ ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ನಿಮ್ಮ ಎಕ್ಸಾಕ್ಟ್ ರೋಲ್ ಏನಿರುತ್ತೆ, ಎಲ್ಲಿ ಅಪ್ಲೈನ ಮಾಡಬೇಕು ಅನ್ನೋದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡೋವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಆಗಿದೆ. ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು V5 ಗ್ಲೋಬಲ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋದು. 0 to 5 years ಆಫ್ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ 2 lakhs per annum ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಸೊ 16,000ವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ, ಪ್ಲಸ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. 1 week ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಕಂಪ್ಲೀಟಾಗಿ ಕರೆಕ್ಟಾಗಿ ನೀವು ನೋಡ್ಕೊಬೇಕಾಗಿರುತ್ತೆ. ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಹ್ಯಾಂಡಲ್ ಕಸ್ಟಮರ್ ಕ್ವೆರೀಸ್ ವಿತ್ ಕಾಲ್ ಆ್ಯಂಡ್ ಚಾಟ್ ಅಂತ ಹೇಳ್ತಿದ್ದಾರೆ. ಸೊ ನೀವಿಲ್ಲಿ ಕಸ್ಟಮರ್ ಕ್ವೆರೀಸ್ಗಳನ್ನ ಆನ್ಸರ್ ಮಾಡಬೇಕಾಗಿರುತ್ತೆ. ಕಾಲ್ ಇರುತ್ತೆ ಕೆಲವೊಂದ್ಸಲ ಚಾಟ್ ಇರುತ್ತೆ. ಜಾಸ್ತಿ ಅವರು ಚಾಟ್ನೇ ಮಾಡ್ತಾರೆ, ಕಾಲ್ ಅಷ್ಟೊಂದು ಇರೋದಿಲ್ಲ ನಿಮಗೆ. ಇನ್ನು ರಿಸಾಲ್ವ್ ಕಂಪ್ಲೇಂಟ್ಸ್, ಟೆಕ್ನಿಕಲ್ ಇಶ್ಯೂಸ್, ಆರ್ಡರ್ಸ್ ಆ್ಯಂಡ್ ರೀಫಂಡ್ ಎಕ್ಸೆಟ್ರಾ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮಗೆ ಯಾವ ರಿಗಾರ್ಡಿಂಗ್ ಕಾಲ್ಸ್ ಅಥವಾ ಚಾಟ್ಸ್ ಬರುತ್ತೆ ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ, ಅವ್ರದ್ದು ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದನ್ನು ವೆಬ್ಸೈಟ್ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಸೇಲ್ಗೆ ಹಾಕಿರ್ತಾರೆ, ಅದನ್ನು ತೊಗೊಂಡಿರ್ತಾರೆ ಅಥವಾ ಟ್ರಾನ್ಸಾಕ್ಷನ್ಸ್ನ ಮಾಡಿರ್ತಾರೆ. ಆರ್ಡರ್ ಕ್ಯಾನ್ಸಲ್ ಮಾಡುವಂಥದ್ದು ಅಥವಾ ರೀಫಂಡ್ ಇರುತ್ತೆ. ಸೊ ಅದರ ರಿಲೇಟೆಡ್ ಅವ್ರಿಗೇನಾದ್ರು ಪ್ರಾಬ್ಲಮ್ ಆಯಿತು ಅಥವಾ ಗೊತ್ತಾಗಿಲ್ಲ ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ನು ಶೇರ್ ಅಕ್ಯುರಸಿ ಇನ್ಫಾರ್ಮೇಷನ್ಸ್ ಆನ್ ಪ್ರಾಡಕ್ಟ್ ಪ್ರೈಸಿಂಗ್ ಆ್ಯಂಡ್ ಪೇಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಕರೆಕ್ಟಾದಂಥ ಇನ್ಫಾರ್ಮೇಷನ್, ಜೆನ್ಯೂನ್ ಸರಿಯಾದಂಥ ಇನ್ಫಾರ್ಮೇಷನ್ಸ್ನ ನಿಮ್ಮ ಕಸ್ಟಮರ್ಸ್ಗೆ ಹೇಳಬೇಕಾಗಿರುತ್ತೆ. ಪ್ರಾಡಕ್ಟ್ಸ್ ಬಗ್ಗೆ, ಪ್ರೈಸ್ ಬಗ್ಗೆ, ಹಾಗೆ ಪೇಮೆಂಟ್ ಮೆಥಡ್ಗಳ ಬಗ್ಗೆ ಅಂತ ಹೇಳ್ತಿದ್ದಾರೆ. ಇನ್ನು ಕೋಆರ್ಡಿನೇಟ್ ವಿತ್ ಇಂಟರ್ನಲ್ ಟೀಮ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಎಲ್ಲ ಜವಾಬ್ದಾರಿ ನಿಮ್ಮೊಬ್ಬರ ಮೇಲೆ ಇರೋದಿಲ್ಲ. ಇಲ್ಲಿ ಇಂಟರ್ನಲ್ ಟೀಮ್ಸ್ಗಳಿರ್ತಾರೆ, ಅವ್ರ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ಕೊಬೇಕಾಗಿರುತ್ತೆ. ಅವ್ರು ನಿಮಗೆ ಎಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತಾರೆ, ಹೇಗೆ ಹೇಳಬೇಕು ಅಥವಾ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನೆಲ್ಲ ಅವರು ಕರೆಕ್ಟಾಗಿ ನಿಮ್ಗೆ ಹೇಳ್ತಾರೆ. ಆ್ಯಸ್ ಇಟ್ ಈಸ್ ನೀವು ನಿಮ್ಮ ಕಸ್ಟಮರ್ಸ್ಗೆ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇನ್ನು ಇಲ್ಲಿ ರಿಕ್ವೈರ್ಮೆಂಟ್ಸ್ ನೋಡಿದ್ರೆ 0 to 4 years ಇನ್ ಕಸ್ಟಮರ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಎಕ್ಸಲೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ನ ಕೇಳಿದ್ದಾರೆ. ಸೊ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು, ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಐಡಿಯಾ ಇರಬೇಕು ನಿಮಗೆ ಅಂತ. ಇನ್ನು ಕಂಫರ್ಟಬಲ್ ವರ್ಕಿಂಗ್ ರಿಮೋಟ್ಲಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಮನೆಯಿಂದ ವರ್ಕ್ ಮಾಡೋದಕ್ಕೆ ಆಗಬೇಕು, ಅದಕ್ಕೆ ನಿಮಗೆ ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದು ಫ್ಲೆಕ್ಸಿಬಲ್ ವಿತ್ ರಿಮೋಟ್ ರೊಟೇಷ್ನಲ್ ಶಿಫ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಫ್ಲೆಕ್ಸಿಬಲ್ ಇರುತ್ತೆ, ಓಕೆನಾ. ಸೊ ಕಂಪ್ಲೀಟ್ಲಿ ಫಿಕ್ಸ್ಡ್ ಇರೋದಿಲ್ಲ, ಯಾಕಂದರೆ ಯಾವಾಗಲೂ ನಿಮಗೆ ಕಾಲ್ಸ್ ಬರೋದಿಲ್ಲ. ಯಾವಾಗ
ಯಾವಾಗಲೂ ಚಾಟ್ಸ್ ಇರೋದಿಲ್ಲ, ಫ್ಲೆಕ್ಸಿಬಲ್ ಇರುತ್ತೆ. ಇನ್ನು ನೋ ಲೀವ್ ಫಾರ್ ಫಸ್ಟ್ 3 ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ ಫಸ್ಟ್ 3 ಮಂತ್ಸ್ ನಿಮಗೆ ಲೀವ್ಸ್ಗಳನ್ನ ಕೊಡೋದಿಲ್ಲ. ಮಾಮೂಲಿ ಸ್ಯಾಟರ್ಡೆ ಸಂಡೇ ಅಥವಾ ಸಂಡೇ ಆಫ್ ಇದ್ದೇ ಇರುತ್ತೆ ರಜಾ. ಅದು ಬಿಟ್ಟು ನಿಮಗೆ ಪರ್ಸ್ನಲ್ ಆಗಿ ಲೀವ್ಸ್ ಹಾಕಬೇಕು ಅಂದರೆ ಇಲ್ಲಿ ಪರ್ಮಿಷನ್ ಇರಲ್ಲ. ಫಸ್ಟ್ 3 ಮಂತ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಆ 3 ಮಂತ್ಸಲ್ಲಿ ನೀವು ಹೇಗೆ ವರ್ಕ್ ಮಾಡಬೇಕು ಅಥವಾ ನೀವು ಎಲ್ಲಿ ಇಂಪ್ರೂವ್ ಮಾಡ್ಕೊಬೇಕು, ಚೆನ್ನಾಗಿ ವರ್ಕ್ ಮಾಡ್ತೀರಾ ಇಲ್ವಾ ಅನ್ನೋದನ್ನ ಅವರು ಐಡೆಂಟಿಫೈ ಮಾಡ್ಕೊತಾರೆ. ಸೊ ಇಲ್ಲಿ 3 ಮಂತ್ಸ್ ನಿಮಗೆ ಲೈಕ್ ಲೀವ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಇಮಿಡಿಯೇಟ್ ಜಾಯ್ನಿಂಗ್ ಬರಲಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಮಿಡಿಯೇಟಾಗಿ ಜಾಯ್ನ್ ಆಗೋದಕ್ಕೆ ಆಗಬೇಕು. ನಿಮ್ಮನ್ನ ಇಂಟರ್ವ್ಯೂ ತೊಗೊಂಡು ನೀವು ಸೆಲೆಕ್ಟ್ ಆದರೆ ಅಂದರೆ ನೆಕ್ಸ್ಟ್ ವೀಕು ಅಥವಾ ಅವ್ರು ಯಾವಾಗ ಹೇಳ್ತಾರೆ ಆವಾಗ ನಿಮಗೆ ಜಾಯ್ನ್ ಆಗೋದಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ನಿಮಗೆ ನೆಕ್ಸ್ಟ್ ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಲೇಬೇಕು, ಮ್ಯಾಂಡ್ರೇಟ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಇರಲೇಬೇಕಾಗಿರುತ್ತೆ ಕೆಲಸನ ಮಾಡೋದಕ್ಕೆ. ಜೊತೆಗೆ ಇಂಟರ್ನೆಟ್ ಮಿನಿಮಮ್ 100 Mbps ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಹತ್ರ ಇಲ್ಲೊಂದು ಹೆಡ್ಫೋನ್ಸ್ ಇರಬೇಕಾಗಿರುತ್ತೆ ನಾಯ್ಸ್ ಕ್ಯಾನ್ಸಲೇಷನ್ದು. ಸೊ ಅದನ್ನು ನೀವು ಈಸಿಯಾಗಿ ನಿಮ್ಮ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲಿ ಬೇಕಾದ್ರೂ ಪರ್ಚೇಸ್ನ ಮಾಡ್ಬೋದು. ನಿಮಗೆ ಅರೌಂಡ್ 400 ಆ ರೀತಿ ಎಲ್ಲ ಬರುತ್ತೆ. ಸೊ ಹೊಸದು ನಿಮ್ಗೆ ಎಷ್ಟು ಲೈಕ್ ಯಾವ ಅಮೌಂಟ್ ಆಗುತ್ತೆ ಅದನ್ನು ನೀವು ಇಲ್ಲಿ ಪರ್ಚೇಸ್ನ ಮಾಡ್ಬೋದು. ಬಟ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಪರ್ಚೇಸ್ನ ಮಾಡಿ. ಜೊತೆಗೆ ಇಲ್ಲಿ ಕ್ವೈಟ್ ವರ್ಕ್ ಸ್ಪೇಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಎಲ್ಲೂ ಸೌಂಡ್ ಆಗದೆ ಇರೋ ಹಾಗೆ ನೀಟಾಗಿರಬೇಕು ಅಂತ. ಯಾಕಂದರೆ ಇಲ್ಲಿ ನಿಮಗೆ ಕೆಲವೊಂದು ಸಲ ಕಾಲ್ ಬರೋದ್ರಿಂದ ನೀವು ಕರೆಕ್ಟಾಗಿ ಮಾತಾಡಬೇಕಾದ್ರೆ ಹಿಂದಗಡೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಆಗಿರ್ಬೋದು ಅಥವಾ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಅವ್ರಿಗೆ ಕರೆಕ್ಟಾಗಿ ಕೇಳಿಸೋದಿಲ್ಲ ಅಂತ. ಸೊ ನಿಮಗೆ ವರ್ಕ್ ಸ್ಪೇಸಲ್ಲಿ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಜಸ್ಟ್ ಇದು ರೋಲ್ಸ್ಗಳೇನಿದೆ ಅಂತ ಹೇಳ್ತಿದ್ದಾರೆ. ರೋಲ್ ಬಂದು ವಾಯ್ಸ್ ಬ್ಲೆಂಡೆಡ್ ಅಂತ ಕೊಟ್ಟಿದ್ದಾರೆ. ಇನ್ನು ಟೀಮ್ ನೋಡಿದ್ರೆ ನಿಮಗೆ ರಿಕ್ರೂಟ್ಮೆಂಟ್ ಸ್ಟಾಫ್ಸ್ ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ನೋಡಿದ್ರೆ ಕಸ್ಟಮರ್ ಸರ್ವಿಸ್, ಸಪೋರ್ಟ್ ಆ್ಯಂಡ್ ಆಪ್ರೇಟರ್ ಆಗಿರುತ್ತೆ. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಪರ್ಮನೆಂಟ್ ಇದೆ. ರೋಲ್ ಕ್ಯಾಟಗರಿ ನೋಡಿದ್ರೆ ನಿಮಗೆ ವಾಯ್ಸ್ ಬ್ಲೆಂಡೆಡೇ ಇದೆ. ಎಜುಕೇಷನ್ಸ್ ನೋಡಿದ್ರೆ ನಿಮಗೆ UG ಅಂತ ಕೊಟ್ಟಿದ್ದಾರೆ. ಸೊ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್. ನೀವೇನಾದ್ರು PUC ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಸ್ಕಿಲ್ಸ್ ನೋಡಿದ್ರೆ ನಿಮಗೆ ಕಸ್ಟಮರ್ ಸಪೋರ್ಟ್ ಒಂದೇ ಕೇಳಿರೋವಂಥದ್ದು. ಸೊ ಕಾಮನ್ ಆಗಿರೋವಂಥ ಸ್ಕಿಲ್ಸ್, ಯಾವುದು ಅಷ್ಟು ಸ್ಪೆಸಿಫಿಕ್ ಆಗಿ ನಿಮಗೆ ಎಕ್ಸ್ಟ್ರಾ ಟ್ಯಾಲೆಂಟ್ಸ್ ಅಥವಾ ಸ್ಕಿಲ್ಸ್ ಇರಬೇಕು ಅಂತ ಅವರು ಮೆನ್ಷನ್ನ ಮಾಡಿಲ್ಲ. ಸೊ ಈಸಿಯಾಗಿ ನೀವು ಇಲ್ಲಿ ಈ ಕೆಲಸನ ಮಾಡ್ಬೋದು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಅಪ್ಲೈ ಆಗಿಬಿಡುತ್ತೆ. ಸೊ ಕೆಲವೊಂದು ಸಲ ಫಾರ್ಮ್ ಕೇಳುತ್ತೆ, ಅದನ್ನು ಚೆಕ್ ಮಾಡಿ ನೀವು ಇಲ್ಲಿ ಅಪ್ಲೈನ ಮಾಡಬೇಕು. ನಿಮ್ಮ ನೌಕರಿ ಏನಿದೆ ಪ್ರೊಫೈಲಲ್ಲಿ ಅಲ್ಲಿ ಅಪ್ಡೇಟೆಡ್ ರೆಸ್ಯೂಮ್ ಹಾಕಿದ್ದೀರಾ ಅಥವಾ ಇಮೇಲ್ ಕರೆಕ್ಟಾಗಿದೆ, ಪ್ರೊಫೆಷ್ನಲ್ ಇಮೇಲ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮಾರ್ಕ್ಸ್ ಆಗಿರ್ಬೋದು, ನಿಮ್ಮ ಎಜುಕೇಷನ್ಸ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀರಾ, ಅಪ್ಡೇಟ್ ಆಗಿದೆಯಾ ನಿಮ್ಮ ಪ್ರೊಫೈಲ್ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮ್ಮ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಇರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ನ ಚೆಕ್ ಮಾಡ್ಕೊತಾರೆ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲ್ಲರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.